ಇದನ್ನು ಆಣಿ ಬೆಲ್ಲ ಅಂತ ಕರಿತೀವಿ. ಕಡಿಮೆ ರಾಸಾಯನಿಕಗಳನ್ನ ಬಳಸಿ ಇದು ಆಣಿ ಬೆಲ್ಲ, ಕಡಿಮೆ ರಾಸಾಯನಿಕಗಳನ್ನ ಬಳಸಿ ಇದನ್ನು ತಯಾರು ಮಾಡ್ತಾರೆ. ಕೇಸರಿ ಬಣ್ಣವನ್ನು ಸ್ವಲ್ಪ ಬಳಸ್ತಾರೆ ಇದರಲ್ಲಿ. ಇದು ಕೇರಳದಲ್ಲಿ ತುಂಬ ಒಳ್ಳೆ ಮಾರ್ಕೆಟ್ ಇದೆ. ಮತ್ತು ಈ ಪೆಲೆಟ್ಸು ಮಾಡಿರೋಂಥದ್ದೇನಿದೆ, ಸಣ್ಣ ಪೆಲೆಟ್ಸ್ ಇದೆ, ಅದು ಅತಿ ಹೆಚ್ಚು ಗ್ರಾಹಕ ಸ್ನೇಹಿಯಾಗಿರುತ್ತೆ. ಜನ ತುಂಬ ಇಷ್ಟಪಟ್ಟದನ್ನು ಬಳಸ್ತಾರೆ. ಮತ್ತು ಬೆಲ್ಲದ ಪುಡಿ ನಿಮಗೆ ಗೊತ್ತೇ ಇದೆ, ಸಕ್ಕರೆ ಬದಲಾಗಿ ಆ ಬೆಲ್ಲವನ್ನು ನೇರವಾಗಿ ಬಳಸ್ಬೋದಾಗಿದೆ. ಮತ್ತು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಇದನ್ನು ಬುಲೆಟ್ ಬೆಲ್ಲ ಅಂತ ಕರೀತಾರೆ. ಈ ಬೆಲ್ಲವನ್ನು ತಯಾರಿಸಿರುವಂತಹ ರೈತರು ಕಬ್ಬನ್ನು ಕೂಡ ಸಾವಯವದಲ್ಲೇ ಬೆಳೆದಿದ್ದಾರೆ. ಇದನ್ನು ತಿಂದರೆ ನಿಮಗೆ ರುಚಿ ಗೊತ್ತಾಗುತ್ತೆ, ಇತರೆ ಬೆಲ್ಲಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಮತ್ತು ಇದು ಹಚ್ಚು ಬೆಲ್ಲ, ಬಿಳಿ ಹಚ್ಚು. ಇದಕ್ಕೆ ಸ್ವಲ್ಪ ಬ್ಲೀಚಿಂಗ್ ಏಜೆಂಟ್ ಹಾಕಿರ್ತಾರೆ. ನಾವು ಎಲ್ಲ ಥರದ ಬೆಲ್ಲಗಳನ್ನು ಸಾವಯವಕ್ಕೂ ಕೆಮಿಕಲ್ ಹಾಕಿ ಮಾಡೋದಕ್ಕೂ ವ್ಯತ್ಯಾಸ ಇರಲಿ ಅಂತ ಹೇಳಿ ಇದನ್ನು ಮಾಡಿದ್ದೀವಿ. ಇದು ಬೆಲ್ಲ ತಯಾರು ಮಾಡುವಂತಹ ಆಲೆ ಮನೆಗಳು ಹೇಗಿರ್ತವೆ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಅದರಲ್ಲಿದೆ. ಅದು ಕಬ್ಬಿನ ಗಾಣ ಇದೆ, ಮತ್ತು ಕಬ್ಬಿನ ಗಾಣದಿಂದ ಹಾಲು ಬರುತ್ತೆ, ಕಬ್ಬಿನ ಹಾಲು ಬರುತ್ತೆ. ಎತ್ತಿನ ಗಾಡಿಗಳಲ್ಲಿ ಯೂಶಲಿ ತುಂಬ್ಕೊಬರ್ತಾರೆ ಅಂತೇಳಿ ಇದೊಂದು ಗಾಣದ ಆಲೆ ಮನೆದ ಒಂದು ಮಿನಿಯೇಚರ್ನ ಇಲ್ಲಿ ಮಾಡಿದ್ದೀವಿ. ಮತ್ತು ಇಲ್ಲಿ ಅರ್ಧ kg ಬಕೆಟ್ ಇದೆ. ಇದ್ರೂ ಕೂಡ ರಾಸಾಯನಿಕವನ್ನು ಹಾಕದೆ ಬೆಲ್ಲವನ್ನು ತಯಾರಿಸಿರುವಂತಹ ಬಕೆಟ್ ಇದು. ಇದನ್ನು ಕೂಡ ದಪ್ಪದ ಬುಲೆಟ್ ಬೆಲ್ಲ ಅಂತ ಕರೀತಾರೆ. ಇದು ಸಂಪೂರ್ಣ ರಾಸಾಯನಿಕ ಇದೆ. ಇದು ಪಿಂಡಿ ಹಚ್ಚು ಅಂತ ಕರೀತಾರೆ ನಮ್ಮ ಕಡೆ. ಇದು ನಾಟಿ ಕೊಪ್ಪರಿಗೆ ಅಂತ ಇದ್ದಾವೆ. ಈ ಎರಡು ಥರದ ರೀತಿಯಲ್ಲಿ ಕೊಪ್ಪರಿಗೆಗಳಿದ್ದಾವೆ. ಇತ್ತೀಚಿನ ದಿನದಲ್ಲಿ UP ಒಲೆಗಳು, ಉತ್ತರ ಪ್ರದೇಶದಿಂದ ಬಂದಿರುವಂಥವು UP ಒಲೆಗಳು, UP ಕೊಪ್ಪರಿಗೆಗಳು ಪ್ರಚಲಿತದಲ್ಲಿದೆ. ಇದು ಹಿಂದೂ ಮಂಡ್ಯದಲ್ಲಿ ಸಾಂಪ್ರದಾಯಿಕವಾಗಿ ಏನು ಕೊಪ್ಪರಿಗೆಗಳನ್ನ ಬಳಸ್ತಾ ಇದ್ರು ಅದನ್ನು ಮಾಡಿ ತಯಾರಿಸುವಂಥದ್ದಾಗಿದೆ. ಮತ್ತು ಯೂಶಲಿ ಬಕೆಟ್ ಬೆಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಲ್ಲದ ಬಳಕೆ ಕಡಿಮೆ ಆದಾಗ ಉತ್ತರ ಪ್ರದೇಶದ ಕಡೆ ಅತಿ ಹೆಚ್ಚು ಬಕೆಟ್ ಬೆಲ್ಲ ಹೆಚ್ಚಿನ ಕ್ವಾಂಟಿಟಿನಲ್ಲಿ ತೊಗೊಂಡು ಹೋಗ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ. ಅದು ಬಕೆಟ್ ಬೆಲ್ಲ ಇದೆ. ಮತ್ತು ಇದು ಮೈಸೂರು ಪಾಕ್ ಹಚ್ಚು ಬೆಲ್ಲ ಅಂತ ವಿವಿಧ ರೀತಿಯಲ್ಲಿ ಗ್ರಾಹಕರಿಗೆ ಸುಲಭವಾಗಿ ಬಳಸೋಕ್ಕಾಗೋ ರೀತಿಯಲ್ಲಿ ರೈತರೇ ಅದನ್ನು ಕಂಡಿಡ್ಕೊಂಡು ಅಚ್ಚುಮಣೆಗಳನ್ನ ತಯಾರು ಮಾಡಿಕೊಂಡು ಮಾಡಿದ್ದಾರೆ. ಇದು ಮೊಟ್ಟೆ ಬೆಲ್ಲ ಅಂತ ಕರಿತೀವಿ. ಇದು ಕೂಡ ಸ್ವಲ್ಪ ಬ್ಲೀಚಿಂಗ್ ಏಜೆಂಟನ್ನು ಹಾಕಿರ್ತಾರೆ, ಸಂಪೂರ್ಣ ಸಾವಯವ ಅಲ್ಲ. ನಾವು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಥರದ ಬೆಲ್ಲಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಮತ್ತು ಇದು ಕೂಡ ಅಚ್ಚು ಬೆಲ್ಲ ಇನ್ನೊಂದು ರೀತಿಯಲ್ಲಿ, ಇದು 100-150 ಗ್ರಾಮ್ ಬರುವಂಥದ್ದು. ಇದು ಕಪ್ ಬೆಲ್ಲ ಅಂತ ಮಾಡ್ತಾರೆ. ಮತ್ತು ಈ ಎರಡೇನಿದೆ ಇದು ಗರಿ ಹಚ್ಚು ಅಂತ ಕರಿತೀವಿ. ಗರಿ ಹಚ್ಚು ಇದು ಎಸ್ಪೆಷಲಿ ಪಾಂಡುಪುರ ತಾಲೂಕಿನಲ್ಲಿ ಮಾತ್ರ ಕಂಡುಬರುತ್ತೆ. ಇದನ್ನು ಪಾಂಡುಪುರದ ಹಚ್ಚು ಅಂತ ಕೂಡ ಕರೀತಾರೆ. ನೆಕ್ಸ್ಟು ಅದು ಅರ್ಧ kg ಬಕೆಟ್ ಬೆಲ್ಲ, ಅಗೇನ್ ಅದು ಪಿಂಡಿ ಬೆಲ್ಲ ಅಂತ ಕರಿತೀವಿ. ಇದಲ್ಲದೆ ಇನ್ನೂ ಹಲವಾರು ರೀತಿಯಲ್ಲಿ ಕುರಿಕಾಲು ಹಚ್ಚು ಅನ್ನೋಂಥದ್ದು ಒಂದು ವಿಧ ಇದೆ. ನಾವು ಇಲ್ಲಿ ಇಡೋಕ್ಕಾಗಿಲ್ಲ ಇವತ್ತು ಅದನ್ನು. ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ. ಮತ್ತು ತುಮಕೂರು ಮಾರ್ಕೆಟಿಗೆಲ್ಲ ಉಂಡೆ ಬೆಲ್ಲ ಅಂತ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡುವಂತಹ ಪದ್ಧತಿ ಕೂಡ ಇದೆ. ಬೆಲ್ಲವನ್ನು ಬಳಸೋದನ್ನು ಉತ್ತೇಜನ ಮಾಡಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಬೆಲ್ಲವನ್ನು ಕೊಡಬೇಕು ಅನ್ನೋದ್ರ ಜೊತೆಗೆ ಈ ಆಲೆಮನೆಗಳ ಮಾಲೀಕರು ಯಾರಿದ್ದಾರೆ ಅವರೆಲ್ಲ ನೇರವಾಗಿ ಕಬ್ಬು ಬೆಳೆಯುವಂತಹ ರೈತರೇ ಆಗಿದ್ದಾರೆ. ರೈತರ ಮತ್ತು ಗ್ರಾಹಕರ ನಡುವೆ ನೇರವಾದಂತಹ ಮಾರುಕಟ್ಟೆಯನ್ನು ಏರ್ಪಡಿಸಿ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಬೇಕು ಅನ್ನೋಂಥದ್ದು ಈ ಬೆಲ್ಲದ ಪರಿಚಯ ಉದ್ದೇಶ ಆಗಿದೆ. ಬೆಲ್ಲ ಕೇವಲ ಸಿಹಿಕಾರಕ ವಸ್ತುವಲ್ಲ, ಅದು ಆರೋಗ್ಯಕರ ಔಷಧಿ ಕೂಡ ಹೌದು ಅಂತ ಹೇಳಿ ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ಆ ಮಾತು ಮತ್ತೆ ಅದು ಪ್ರಚಲಿತದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಸಕ್ಕರೆ ಬಳಸೋದಕ್ಕಿಂತ ಬೆಲ್ಲವನ್ನು ಬಳಸೋದು ಉತ್ತಮ ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬೆಲ್ಲವನ್ನು ಬಳಸೋದ್ರಿಂದ ರೈತರೇ ನೇರವಾಗಿ ಉತ್ಪಾದನೆಯನ್ನು ಮಾಡ್ತಾರೆ. ಇದು ರೈತರಿಗೂ ಕೂಡ ನೇರವಾದ ಪ್ರಾಡಕ್ಟ್ಸ್ಗಳು, ಉತ್ಪನ್ನಗಳು ಸಿಗ್ತವೆ. ರೈತರ ಮತ್ತು ಗ್ರಾಹಕರ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ. ಅದಕ್ಕೋಸ್ಕರ ಬೆಲ್ಲದ ಬಳಕೆ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಮಾಡಬೇಕು ಅಂತ ಆ ಮೂಲಕ ಕಬ್ಬು ಬೆಳೆಯುವಂತಹ ರೈತರಿಗೆ ಅವರು ತಯಾರು ಮಾಡಿದಂತಹ ಉತ್ಪನ್ನಕ್ಕೆ ಉತ್ತಮ ಬೆಲೆಯನ್ನು ಕೊಡಿಸ್ಕೊಡ್ಬೇಕು. ಅದರ ಜೊತೆಗೆ ಗ್ರಾಹಕರಿಗೂ ಉತ್ತಮ ಗುಣಮಟ್ಟದ ಸಿಹಿಕಾರಕ ವಸ್ತು, ಆಯುರ್ವೇದ ಔಷಧ ಬೆಲ್ಲವನ್ನು ಕೊಡಿಸ್ಬೇಕು ಅನ್ನೋಂಥದ್ದು ಪರಿಚಯ ಉದ್ದೇಶ ಆಗಿದೆ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.